ನೋಡು ಬಾಯ್ಲಿ. ಕೃಷ್ಣ ರೆಡಿ, ಬ್ರೇಕ್ಫಾಸ್ಟ್ ರೆಡಿ. ವುಡ್ ಯು ಲೈಕ್ ಟು ಈಟ್? Yes. ಓಕೆ. It's a must try recipe. ಇಟ್ಸ್ ಅ ಮಸ್ಟ್ ಟ್ರೈ ರೆಸಿಪಿ ಅಂತ. ಹೊಸ ರೆಸಿಪಿ ಇದು, ಮೂಂಗ್ ದಾಲ್ ಪೂರಿ. ಯಾವಾಗಲೂ ಒಂದೇ ಥರ ಪೂರಿ ಮಾಡ್ಕೊಂಡ್ರೆ ಬೇಜಾರು, ಅದಕ್ಕೆ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಾಡ್ಕೊಡಿ, ಅದಕ್ಕೆ ಹೊಸದಾಗಿ ನಾವು ಕಂಡು ಮಾಡ್ತಾ ಇದ್ದೀವಿ. ಹರೇ ಶ್ರೀನಿವಾಸ ಅತ್ತೆ. ಹರೇ ಶ್ರೀನಿವಾಸಮ್ಮ. ಏನಿವತ್ತು ಸ್ಪೆಷಲ್ ಕುಸ್ಮಾಸ್ ಬ್ರಾಹ್ಮಿನ್ ಕಿಚನ್ ಅಲ್ಲಿ? ಸ್ಪೆಷಲ್ ಅಂದ್ರೆ ಇವತ್ತೊಂದು ಹೆಸರು ಬೇಳೆದು ಪೂರಿ ಮಾಡಿ ತೋರ್ಸೋಣ ಅಂತ. ಏನ? ಹೆಸರು ಬೇಳೆ ಮೆಂತ್ಯ ಸೊಪ್ಪು ಹಾಕಿ ಒಂದು ಪೂರಿ. ಓಹೋ, ಮಸಾಲಾ ಪೂರಿ. ಓ ವೆರಿ ನೈಸ್. ಹೆಸರು ಬೇಳೆ ಮೆಂತ್ಯ ಸೊಪ್ಪು. ಮೆಂತ್ಯ ಇಲ್ಲ ಅಂದ್ರೆ ಪಾಲಕ್ಕೂ ಹಾಕೋಬಹುದು. ಓಕೆ ಓಕೆ. ನಾನಿಲ್ಲಿ ಮೆಂತ್ಯ ಇತ್ತು, ಮೆಂತ್ಯ ತಗೊಂಡಿದ್ದೀನಿ. ಬೇಕು ಅಂದ್ರೆ ಪಾಲಕ್ ಸೊಪ್ಪುನ ಹಾಕೋಬಹುದು, ಸಬ್ಸ್ಗೆ ಸೊಪ್ಪು ಹಾಕೋಬಹುದು, ಅವ್ರವ್ರ ಇಷ್ಟ ಅದು. ಹೌದಾ? ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟ್ ಮಾಡೋಣ. ಅರ್ಧ ಪಾವ್ ಹೆಸರು ಬೇಳೆ ನೆನ್ಸಿಕ್ ತಗೊಂಡಿದ್ದೀನಿ. ಇವಾಗ ಎಷ್ಟೊತ್ತು ನೆನಿಬೇಕು? ರಾತ್ರಿ ನೆನೆ ಹಾಕಿದ್ದೆ ನಾನು ಬೆಳಗಿನ ತಿಂಡಿಗೆ ಅಂತ. ಇದು ಅರ್ಧ ಪಾವ್ ತಗೊಂಡಿದ್ದೀನಿ. ಒಂದು 8 ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಅರ್ಧ ಪಾವ್ ಹೆಸರು ಬೇಳೆಗೆ. ಓಕೆ. ಇದು ಇದರಲ್ಲಿ ಹಾಕೊಂಡ್ಬಿಡೋಣ. ಆಮೇಲೆ ಇದಕ್ಕೆ 1/4 ಟೀ ಸ್ಪೂನ್ ಜೀರಿಗೆ ರುಬ್ಕೊಂಬರ. ಇದಾಯ್ತಾ? ಇವಾಗ ಇದಾಗಿದೆ. ಹಿಟ್ಟು ಕಲ್ಸ್ಕೋಬೇಕಲ್ಲ, ಅದಕ್ಕೆ ಹಿಟ್ಟು ಕಲ್ಸ್ಕೊಳ್ಳೋದಿಕ್ಕೆ ಹಾಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ನೀರು ಹಾಕೊಂಡ್ಬಿಡೋಣ. ಅದೇ ಒಂಥರ ಚಟ್ನಿ ತರ ಇದೆ ಅಲ್ವಾ? ಮತ್ತೆ ಅದ್ರಲ್ಲಿ ಶುಂಠಿ ಮೆಣಸಿನ್ಕಾಯಿ. ನೋಡಿ ಅದೇ ಅದೇ. ಮತ್ತೆ ಈ ತರ ಕನ್ಸಿಸ್ಟೆನ್ಸಿ ಇರಬೇಕು. ಇಷ್ಟು. ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟು ಹಾಕೋಬೇಕು. ಓಕೆ. ಗೋಧಿ ಹಿಟ್ಟು. ಪೂರಿಗೆ ಲಟ್ಸಕ್ಕೆ ಎಷ್ಟು ಬೇಕೋ ಅಷ್ಟು. ಇದಕ್ಕೆ ಉಪ್ಪು ಎಲ್ಲ ಹಾಕೊಂಡ್ಬಿಡ್ತೀನಿ, ಸೊಪ್ಪು ಎಲ್ಲ. ಕೈ ತಗೊಂಡು ಚಿಕ್ಕ ಕಟ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ, ತೊಳ್ಕೊಂಡು ಹಾಕೊಂಡ್ಬಿಡೋಣ ಚೆನ್ನಾಗಿ. ಅಂತೂ ಇದು ಹೊಸ ಬ್ರೇಕ್ಫಾಸ್ಟ್ ರೆಸಿಪಿ. ನೀವೆಲ್ಲಿಂದ ಕಲ್ತ್ಕೊಂಡ್ರಿ? ನಾನು ಹಿಂಗೆ ಯಾರೋ ಮಾಡಿದ್ ನೋಡಿ ಕಲ್ತ್ಕೊಂಡಿದ್ದೀನಿ. ವಾವ್, ಹಾಗಾದ್ರೆ ಇನ್ಸ್ಪೈರ್ ಆಗಿ ನೀವು ಮಾಡ್ತಾ ಇರೋದು. ನಮ್ಗೆಲ್ಲ ಯಮ್ಮಿ ಬ್ರೇಕ್ಫಾಸ್ಟ್, ಡಿಫ್ರೆಂಟ್ ವೆರೈಟಿ ಬ್ರೇಕ್ಫಾಸ್ಟ್. ಬರೀ ಉಪ್ಪಿಟ್ಟು, ಅವಲಕ್ಕಿ ಅದೇಂದು ತಿಂದು ಬೇಜಾರಾಗುತ್ತೆ. ವೆರೈಟಿ ಮಾಡ್ಕೊಟ್ರೆ ಆಮೇಲೆ ಬಾಕ್ಸಿಗೆ ಅನುಕೂಲ ಆಗುತ್ತೆ ಬೆಳಿಗ್ಗೆ ಹೊತ್ತು. ಇದು ಒಂಥರ ಬಾಕ್ಸ್ ರೆಸಿಪಿ, ಟಿಫಿನ್ ಬಾಕ್ಸ್ ರೆಸಿಪಿ. ಚಟ್ನಿ ಇಲ್ಲ ಅಂದ್ರೆ ನಡ್ಕೊಂಡು ಹೋಗುತ್ತೆ ಇದು. ಅದ್ರಲ್ಲಿ ಜೀರಿಗೆ ಹಾಕಿದೀವಲ್ಲ ರುಬ್ಬಕ್ಕೆ. ಇವಾಗ ಓಂಕಾಳು 1/4 ಟೀ ಸ್ಪೂನ್. ಓಂಕಾಳು ತೋರಿಸಿ. ಓಂಕಾಳು 1/4 ಟೀ ಸ್ಪೂನ್ ಹಾಕಿದ್ದೀನಿ ಇದಕ್ಕೆ. ರಬ್ ಮಾಡಿ ಹಾಕಲ್ವಾ ಕೈಯಲ್ಲಿ? ಏನು ಮಾಡೇ ಇಟ್ಟಿನಿ ನಾನು. ಓಕೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ, ಕಣ್ಣಳತೆ ನೋಡಿ ಹಾಕ್ಕೊಳ್ಳಿ ಉಪ್ಪು. ಇದೆಲ್ಲ ಹಿಟ್ಟು ಕಲ್ಸ್ಕೊಂಡ್ಬಿಡೋಣ ಫಸ್ಟ್. ಸೊ ನೀರೇ ಬೇಕಾಗಲ್ಲ, ನೀರು ನೋಡಿ ಕಲ್ಸ್ಕೋಬೇಕಿಲ್ಲ. ಅದು ನೀರು ಇದು ಯಾವ ಕಡೆ ಜಾಸ್ತಿ ಮಾಡ್ತಾರೆ ಅತ್ತೆ? ನಾರ್ತ್ ಕಡೆ ಮಾಡ್ತಾರೆ ಜಾಸ್ತಿ. ನೋಡ್ಕೊಂಡು ಹಿಟ್ಟು ಹಾಕೋಬೇಕು. ಪೂರಿ ಹಿಟ್ಟು ಕಲಿಸ್ತೀವಲ್ಲ ಅದೇ ಸೇಮ್. ಅಂದ್ರೆ ಒಂದ್ ಸ್ವಲ್ಪ ಗಟ್ಟಿಯಾಗಿರ್ಬೇಕು, ಇದ್ರೆ ಪೂರಿ ಚೆನ್ನಾಗಿ ಬರುತ್ತೆ. ಹೇಳಿದ್ನಲ್ಲ ಒಂದ್ಸತಿ, ಪೂರಿ ಹಿಟ್ಟಲ್ಲಿ ಎಣ್ಣೆಲಿ ಕರೆ ಪದಾರ್ಥ ಸ್ವಲ್ಪ ಗಟ್ಟಿಗೆ ಇರ್ಬೇಕು ಅಂತ. ಇಲ್ಲ ಅಂದ್ರೆ ಎಣ್ಣೆ ಕುಡ್ಕೊಳ್ಳುತ್ತೆ ಅಷ್ಟೇ. ಎಂತ ಈ ತರ ಪರೋಟಾನು ಮಾಡ್ಬೋದು. ನಿಮ್ಗೆ ಎಣ್ಣೆದು ಬೇಡ, ನಮ್ಗೆ ಪೂರಿ ಎಣ್ಣೆನಲ್ಲಿ ಕರೆದ್ರೆ ಅಂದ್ರೆ ಪರೋಟ ಮಾಡ್ಕೋಬಹುದು. ಈ ವಾಸನೆಗೆ ಕೃಷ್ಣ ಬಂದ್ಬಿಡಿದಾನೆ ಕಿಚನ್ಗೆ. ಇನ್ನೊಂದು ಸ್ವಲ್ಪ ಹಿಡಿಯುತ್ತೆ ಹಿಟ್ಟು ಹಾಕೊಳ್ಳಿ. ಇವತ್ತು ನಿನಗೆ ಮನೆಯಲ್ಲ ಇದೆಯಲ್ಲ ಸಾಟರ್ಡೆ, ಅದಕ್ಕೆ ಮಸಾಲ ಪೂರಿ ಮಾಡಿಕೊಡೋಣ ಅಂತ. ಹೆಸರು ಬೇಳೆದು ಮಸಾಲ ಪೂರಿ. ವೆರಿ ಪ್ರೊಟೀಷಿಯಸ್ ಕೃಷ್ಣ, ತಿನ್ಲೇಬೇಕಾ? ವೇಟ್ ಮಾಡ್ತಾ ಇರು, 10 ನಿಮಿಷದಲ್ಲಿ ರೆಡಿ ಆಗೋಗುತ್ತೆ. ಹಿಟ್ಟು ಸ್ವಲ್ಪ ನೆನಿಬೇಕಿದೆ, ಒಂದು 10 ನಿಮಿಷ. ಓಕೆ, ಕರ್ಕೊಂಡ್ಬಿಡೋಣ. ಇದಕ್ಕೆ ಹಸಿ ಸಾಗು. ಈ ಹಿಟ್ಟು ನೆನೆಯೋಷ್ಟರಲ್ಲಿ ಸಾಗು ಈಸಿಯಾಗಿ ಹಸಿ ಸಾಗು ಮಾಡ್ಕೊಳ್ಳೋದು ಹೆಂಗೆ ಕ್ವಿಕ್ಕಾಗಿ. ಓಕೆ, ತೋರಿಸಿ. ಸೂಪರ್ ಅತ್ತೆ. ನೀವು ಕಲ್ಸಾಯ್ತು. ಅದಕ್ಕೊಂದು ಸ್ವಲ್ಪ ಮೇಲೆ ಎಣ್ಣೆ ಸವರ್ಬಿಟ್ಟು ಮುಚ್ಚಿಟ್ಬಿಡೋಣ ಒಂದು 10 ನಿಮಿಷ. ಅಷ್ಟ್ರಾಗೆ ಒಂದು ಸಾಗು ಮಾಡ್ಕೊಂಡ್ಬಿಡೋಣ, ಹಸಿ ಸಾಗು. ಓಕೆ, ಇವಾಗ ಸಾಗು ಮಾಡ್ಕೊಳ್ಳೋದಿಕ್ ತಯಾರಿನಾ? ಹೌದು. ಓ, ಕಾಂಬೋ ಆಫರ್ ಇವತ್ತು ನಮ್ಮ ಬ್ರಾಹ್ಮಿನ್ಸ್ ಕಿಚನ್ ಅಲ್ಲಿ. ಸೊ ಒಂದು 3 ಸ್ಪೂನ್ ಹಾಕಿನಿ, ಟೇಬಲ್ ಸ್ಪೂನು. ಕಾಯಿಲೆ ಎಣ್ಣೆ ಸ್ವಲ್ಪ.
ಸಾಸಿವೆ ಜೀರಿಗೆ ಕಲಸಿಟ್ಟಿದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಡಿದ್ದೀರಾ? ಸಿಮ್ಮಲ್ಲಿ ಇಟ್ಕೊಂಡು ಎರಡು ಸೇರಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಅದು ಒಂದು ಸ್ಪೂನು. ಎಲ್ಲ ನೀವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ. ಆಮೇಲೆ ಒಂದು ಸ್ವಲ್ಪ ಹಿಂಗು ಪಿಂಚ್ ಹಿಂಗು. ಅದಕ್ಕೆ ಅರ್ಶಿನ 1/4 ಟೀ ಸ್ಪೂನ್ ಅರ್ಶಿನ. ಓಕೆ. ಕರಿಬೇವಿನ ಸೊಪ್ಪು ಮೆಣಸಿನ್ಕಾಯಿ ಮನೇಲಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋದು ಹಾಕ್ತಾ ಇದ್ದೀನಿ. ಇವಾಗ ಒಂದು ಫುಲ್ಲು ಒಂದು ಬೌಲು ಕೋಸ್. ಇದ್ರ ಬದಲು ಈರುಳ್ಳಿ ಹಾಕ್ತಾರೆ, ನಾವು ಬಳಸಲ್ಲ ಅದ ಕಾರಣ ಕೋಸ್ ಗಡ್ಡೆ ತೊಗೊಂಡಿದ್ದೀನಿ. ಕೋಸ್ ತೊಗೊಂಡಿದ್ದೀನಿ ನಾನಿಲ್ಲಿ. ಇದು ಒಂದು ಬೇಯಿಸ್ಕೊಂಡ್ರೆ ಆಗೋಯ್ತು, ಇದು ಸಾಗು ರೆಡಿ. ಓ ವಾವ್, ವೆರಿ ಕ್ವಿಕ್ ರೆಸಿಪಿ ಅಂತೆ. ರೆಸಿಪಿ ಆರಾಮಾಗಿ ಮಾಡ್ಕೊಬೋದು. ಚಪಾತಿಗೂ ಬರುತ್ತೆ, ಇದಕ್ಕೂ ಬರುತ್ತೆ ಇದು. ಬಾಂಬೆ ಸಾಗು ನೀವು ಮಾಡ್ತೀರಲ್ಲ ಆ ಥರನೇ. ಬಾಂಬೆ ಸಾಗು ಅಂದರೆ ಅದು ಇನ್ನೂ ಬೇಯಿಸ್ಕೋಬೇಕಾಗುತ್ತೆ, ಇದು ಬೇಯಿಸ್ಕೊಳ್ಳೋ ಅವಸರ ಇಲ್ಲ. ಇದು ಒಂದು ಬೆಂದರೆ ಸಾಕು. ಓಕೆ. ಇದು ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಬಿಡೋಣ, ಬೇಯಬೇಕು. ಮುಚ್ಚಿಟ್ಕೊಂಡ್ಬಿಡೋಣ. ಅರ್ಧ ಗ್ಲಾಸ್ ನೀರು ಹಾಕಿದ್ದೀನಿ. ಇವಾಗ ಇದು ಮುಚ್ಚಿಟ್ಕೊಳ್ಳೋಣ ಬೇಯೋದಕ್ಕೆ. ಚಟ್ನಿ ಸಾಗು ಏನಾದರೂ ಅನ್ಕೋಬೋದು. ರುಚಿ ತಕ್ಕಷ್ಟು ಉಪ್ಪು, ನಿಂಬೆಹಣ್ಣು ನಿಂತ್ಕೋಬೇಕು ಹುಳಿಗೆ. ಒಂದು ಅರ್ಧ ಹೋಳು ತೊಗೊಂಡಿದ್ದೀನಿ. ಓಕೆ. ಹಂಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ? ಇದು ನೋಡಿ ಹಾಕೋಬೇಕು ಹುರ್ಗಡ್ಲೆ ಹಿಟ್ಟು. ಇದು ಇದೇನು ಹುರ್ಗಡ್ಲೆ ಹಿಟ್ಟು, ಪುಟಾಣಿ ಹಿಟ್ಟು ಅಂತೀವಿ ನಾವು. 4-5 ಸ್ಪೂನ್ ಹಾಕ್ಕೊಂತೀನಿ, ಯಾಕಂದ್ರೆ ಚಟ್ನಿ ಅದಕ್ಕೆ ಬರಬೇಕಲ್ಲ ಇದು, ಅದಕ್ಕೆ. ಓಕೆ. ಇಷ್ಟು 5 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಕಲ್ಸ್ಕೊಂಬಿಡ ನೀರು ಹಾಕಿ. ಅರ್ಧ ಟೀ ಸ್ಪೂನ್ ಸಕ್ಕರೆ ಹಾಕೋಬೇಕು. ನಿಂಬೆ ಹಾಕೋದು ಟೇಸ್ಟಿಗೋಸ್ಕರ, ಬ್ಯಾಲೆನ್ಸ್ ಮಾಡೋದಕ್ಕೆ ಅರ್ಧ ಟೀ ಸ್ಪೂನ್ ಸಾಕು. ಸ್ವಲ್ಪ ನೀರು ನೋಡ್ಕೊಂಡು ಚಟ್ನಿ ಅದಕ್ಕೆ ಬರಬೇಕಷ್ಟೆ. ಸಾಗು, ಹಸಿ ಸಾಗು, ಹಸಿ ಗೊಜ್ಜು ಏನಂತೇಳಿ ಗೊತ್ತಿಲ್ಲ. ಇದಕ್ಕೆ ಈರುಳ್ಳಿ ಹಾಕೊಳ್ತಾರೆ, ನಾವು ಈರುಳ್ಳಿ ಬಳಸ್ತಾ ಇಲ್ಲ, ಅದಕ್ಕೆ ನಾನು ಕೋಸ್ ಯೂಸ್ ಮಾಡ್ಕೊಂಡಿದ್ದೀವಿ. ಬೇರೆ ಇನ್ನೇನು ವೆಜಿಟೇಬಲ್ ಹಾಕೋಬಹುದು? ಕ್ಯಾಪ್ಸಿಕಮ್ ಹಾಕೋಬಹುದು, ಸೊಪ್ಪುಗಳು ಏನಿದ್ರು ಹಾಕೋಬಹುದು. ಮೆಂತ್ಯ ಸೊಪ್ಪಾಗಲಿ, ಓಕೆ, ಪಾಲಕ್ ಸೊಪ್ಪಾಗಲಿ, ಇಷ್ಟು ಬರಬೇಕಿದೆ ಅದಾಗ. ಓಕೆ. ಇಷ್ಟು ಉಪ್ಪು ಹಾಕೊಂಡ್ನಲ್ಲ, ರುಚಿ ತಕ್ಕಷ್ಟು ಉಪ್ಪು. ಆಯ್ತಿದೆ, ಇಷ್ಟೇ ಇದು. ಓಕೆ. ಉರುಳಿ ಹಾಕ್ಕೋಬೇಕು. ಪೂರಿಗೆ ಉರುಳಿ ಅಂತೀವಿ. ಬಾಲ್ಸ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಮಾಡ್ಕೋಬೋದು. ನೆಂದ ಮೇಲೆ ಗಟ್ಟಿ ಇರಬೇಕು ಈಗ ಹಿಟ್ಟು. ಪೂರ್ತಿ ನೀರಾದರೆ ಎಣ್ಣೆ ಕುಡ್ಕೊಳ್ಳುತ್ತೆ ಪೂರಿ. ಓಕೆ. ಅದಕ್ಕೆ ಗಟ್ಟಿ ಇರಬೇಕು ಯಾವಾಗ. ಚಟ್ನಿ ಮಾಡಿಲ್ಲ ಅಂದ್ರೂ ಇದು ಮಸಾಲ ಪೂರಿ ಇರುತ್ತಲ್ಲ, ಹಂಗಾಗಿ ಇದಕ್ಕೆ ಏನು ಬೇಕಾಗಲ್ಲ. ಮೂಂಗ್ ದಾಲ್ ಪೂರಿ ಅಂತ ಹೇಳ್ಬೋದು. ಮೂಂಗ್ ದಾಲ್ ಪೂರಿ, ಎಸ್, ನಾವೇ ಕಂಡುಹಿಡಿದಿದ್ದೀವಿ ಮೂಂಗ್ ದಾಲ್ ಪೂರಿ. ಪರಾಟನೂ ಮಾಡ್ಕೋಬಹುದು ಇದರಿಂದ, ಆರಾಮಾಗಿ ಮಾಡ್ಕೋಬಹುದು. ಚೆನ್ನಾಗಿ ವೆರಿ ಪ್ರೋಟೀಷಿಯಸ್. ಎಲ್ಲನ ಹೋದಾಗ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ ಆ ದಾರಿನಲ್ಲಿ. ಹೌದಾ? ಪೂರಿ ಹಾಕ್ಕೊಂಡ್ಬಿಡು. ಪೂರಿ ಡೈವ್ ತಗೊಳ್ತಾ ಇದೆ, ತಗೊಂಡು ಇನ್ನೊಂದು ಟಿಪ್ ಏನಂದ್ರೆ ಇದ್ರೆ ಪೂರಿ ಸ್ವಲ್ಪ ಮೇಲ್ ಬರೋವರೆಗೂ ಹಿಂಗೆ ಕೈ ಆಡಿಸ್ತಾ ಇರಬಾರ್ದು. ಸೆಟ್ಲ್ ಆಗೋದಕ್ಕೆ ಬಿಡ್ಬೇಕು ಅದನ್ನ, ಅಂದರೆ ಚೆನ್ನಾಗಿ ಬರುತ್ತೆ ಪೂರಿ. ಒಂದು 10 ನಿಮಿಷ ನೆಂದಿತ್ತಲ್ವಾ ಹಿಟ್ಟು? ಹೌದು. ಇದು ಟೇಸ್ಟ್ ಹಪ್ಪಳದ ಥರ ಬರುತ್ತೆ. ಓ, ಪಾಪಡ್ ಇದು ಜಾಸ್ತಿ ಉಬ್ಬಲ್ಲ ಇದು.
ಹೆಸರು ಬೇಳೆ ಇರುತ್ತಲ್ಲ ಇದರಲ್ಲಿ, ಅದಕ್ಕೆ ಉಪ್ಕೊಳ್ಳಲ್ಲ. ಆದ್ರೆ ಸಾಫ್ಟ್ನೆಸ್ ನೋಡ್ಬೇಕು, ಚೆನ್ನಾಗಿರುತ್ತೆ. ಹಪ್ಪಳ ಟೇಸ್ಟ್ ಬರುತ್ತೆ. ವಾವ್, ರೆಡಿ ಆಯ್ತಾ? ಬಿಸಿ ಬಿಸಿಯಾದ ಮೂಂಗ್ ದಾಲ್ ಪೂರಿ ರೆಡಿ ಆಗಿದೆ. ಸಾಗು, ಸೂಪರ್ ಸಾಗು ರೆಡಿ ಆಗಿದೆ. ನೀವು ಮಾಡ್ಕೊಳ್ಳಿ ಮನೆಯಲ್ಲಿ. ಮೂಂಗ್ ದಾಲ್ ಮಸಾಲಾ ಪೂರಿ ರೆಡಿಯಾಗಿದೆ. ಇಟ್ಸ್ ಅ ಮಸ್ಟ್ ಟ್ರೈ ರೆಸಿಪಿ. ಇದು ಟ್ರಾವೆಲ್ ಫ್ರೆಂಡ್ಲಿ ರೆಸಿಪಿ, ಸೊ ದಟ್ ಈ ಲಿಕ್ವಿಡ್ ನಿಮಗೆ ಚಟ್ನಿ ಅವೆಲ್ಲ ತೊಗೊಂಡು ಹೋಗೋದು ನೆಸೆಸಿಟಿ ಇರೋದಿಲ್ಲ. ಸೊ ಟೇಸ್ಟಿಂಗ್ ಟೈಮ್ ಇವಾಗ. ಓಕೆ, ಸಾಫ್ಟಾಗಿದೆ ಅತ್ತೆ, ಸಾಫ್ಟಾಗಿದೆ ನೋಡಿ. ಮೆತ್ತಗಿದ್ರೇ ಚೆನ್ನಾಗಿರುತ್ತಲ್ವಾ, ಅಂದರೆ ಒಬ್ರೊಬ್ರಿಗೆ ಸ್ವಲ್ಪ ಕ್ರಿಸ್ಪಿ ಆಗಿರೋ ಪೂರಿ ಅಂದರೆ. ಓಕೆ, ಅದಕ್ಕೆ. ಸೊ ಇದು ಕೋಸ್ಗಡ್ಡೆ ಹಾಕಿರೋ ಅಂತ ಒಂದು ಚಟ್ನಿ ಸಾಗು ಏನಂದ್ರೆ ಅನ್ಕೋ, ಬಾಂಬೆ ಸಾಗು ಥರ ಅನ್ಕೋಬೋದು. ಬಾಂಬೆ ಸಾಗು, ಹಸಿ ಸಾಗು. ಸೊ ಇದು ರೆಡಿಯಾಗಿದೆ. ಇದಿವಾಗ ಬಾಯಿಗೆ ಹೋಗುತ್ತೆ. ಚೆನ್ನಾಗಿರುತ್ತೆ. ಆ ಓಂಕಾಳು ಟೇಸ್ಟು ಸಕ್ಕದಾಗಿ ಬರ್ತಿದೆ. ಜೀರಿಗೆ ಓಂಕಾಳು ಸಕ್ಕದಾಗಿದೆ. ನಿಜವಾಗ್ಲೂ ಮಾಡಬೇಕು ಈ ರೆಸಿಪಿ, ಮಾಡ್ಕೊಳ್ಳಿ. ಬರೀ ಐ ಥಿಂಕ್ ಪೂರಿನೂ ಸಕ್ಕತ್ ಟೇಸ್ಟಿ ಇರುತ್ತೆ ಅಂತ ಅನ್ಸುತ್ತೆ. ಹೆಸರು ಬೇಳೆ ಎಲ್ಲ ಇದೆಯಲ್ಲ ಅದಕ್ಕೆ. ವೆರಿ ನೈಸ್, ಸಕ್ಕ. ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ ಈ ರೆಸಿಪಿ, ಚೆನ್ನಾಗಿದೆ. ಮಾಡ್ಕೊಡ್ರಿ, ಒಂದ್ಸಾರಿ ಟ್ರೈ ಮಾಡಿ. ಅದು ನಾವು ಇನ್ನೂ ಒಂದು ಏನಂತ ಹೇಳಿದ್ರೆ, ನಾವು ಸಬ್ಸ್ಟಿಟ್ಯೂಟ್ ಕಂಡುಹಿಡಿತಾ ಇದೀವಿ. ಈರುಳ್ಳಿ ಇದು ಸಬ್ಸ್ಟಿಟ್ಯೂಟು ನಾವು ಕಂಡುಹಿಡಿತಾ ಇದೀವಿ. ಚಟ್ನಿಗೆ ಈರುಳ್ಳಿ ಹಾಕೇ ಮಾಡ್ತಾರೆ. ಇವಾಗ ನಾವು ಈರುಳ್ಳಿ ಯೂಸ್ ಮಾಡಲ್ಲ ಕಾರಣ ನಾನು ಕೋಸ್ ಹಾಕಿದ್ದೀನಿ. ಹೌದು, ನನಗೆ ರೆಸಿಸ್ಟ್ ಆಗ್ತಾ ಇಲ್ಲ. ತಿನ್ಬೇಕು ಅಂತ ಅವನಿಗೆ. ಓಕೆ ಓಕೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಆಗಿಲ್ಲದೆ ಇರೋರು, ಮತ್ತೆ HYPE ಹೈಪ್ ಮಾಡಿ. ಎಲ್ರಿಗೂ ಹರೇ ಶ್ರೀನಿವಾಸ. ಎಲ್ರಿಗೂ ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ.